ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ರೈತರ ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ರೈತ ಬಾಂಧವರು ಹುತಾತ್ಮ ದಿನಾಚರಣೆಯಲ್ಲಿ ಭಾಗಿಯಾದರು. ನಗರದ ದೇಸಾಯಿ ವೃತ್ತದಲ್ಲಿ ರೈತರ ಹುತಾತ್ಮರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ಹನುಮಂತ ಮಗದುಂ ಸೇರಿದಂತೆ ರೈತರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಹುತಾತ್ಮರಾದ ರೈತರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜು ನದಾಫ್, ಹನುಮಂತ ಮಗದುಂ, ಶ್ರೀಶೈಲ್ ಬುಮಾರ್, ಮಲ್ಲಿಕಾರ್ಜುನ್ ಬೆಕ್ಕೇರಿ, ಸುಮಿತ್ರಾ ನಿಂಗ್ಸಾನಿ, ಭೀಮ್ಶಿ ಕರೇಗೌಡ ಸೇರಿದಂತೆ ರೈತ ಮುಖಂಡರು, ವಿವಿಧ ಭಾಗಗಳಿಂದ ಆಗಮಿಸಿದ್ದ ರೈತ ಬಾಂಧವರು ಉಪಸ್ಥಿತರಿದ್ದರು. ಒಂದು ಗ್ರಾಮ ಪಂಚಾಯತಿ ಆಗಲಿ, ಒಂದು ಪೊಲೀಸ್ ಆಗಲಿ, ತಾಲೂಕ್ ಪಂಚಾಯತಿ ಆಗಲಿ, ಎಲ್ಲೆಲ್ಲಿ ಸಹ ಏನೋ ಒಂದು ಸ್ವಲ್ಪ ಬದಲಾವಣೆ ಆದ್ರೆ ರೈತ ಸಂಘಟನೆ ಅಲ್ಲಿ ಹೆಜ್ಜೆ ಇರ್ತೈತೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸ್ವಲ್ಪ ನಮ್ಮಲ್ಲಿ ರಾಜಕಾರಣಿಗಳಾಗ್ಲಿ, ಪಂಚಾಯತ್ ಅವರಾಗ್ಲಿ ಏನೇನೋ ಸ್ವಲ್ಪ ಅಸೋಸ್ ಮಾಡ್ತಾರಂದ್ರೆ ಅಲ್ಲಿ ರೈತ ಸಂಘಟನೆ ಐತೆ ಅಂತ ತಿಳ್ಕೋಬೇಕು ಎಲ್ಲರೂ. ಯಾಕಂದ್ರೆ ಈ ಹಸಿರು ಶಾಲ ಎಲ್ಲಿ ಇರ್ತೈತಲ್ಲ ಅಲ್ಲಿ ಹೊಲಸು ಶಬ್ದ ಹೊಲಸಾಟ ಯಾವತ್ತೂ ಆಗೋದಿಲ್ಲ. ಯಾಕಂದ್ರೆ ಇದು ರೈತರು ಮಾಡಿದಂತ ಈ ಒಂದು ಶ್ರಮದ ಒಂದು ಶಾಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹಸಿರು ಶಾಲ ಎಲ್ಲಿವರೆಗೆ ನಮ್ಮ ರೈತರ ಹೆಗಲ ಮೇಲೆ ಇರ್ತೈತಿಲ್ಲ ಅಲ್ಲಿವರೆಗೆ ಯಾರ ರೈತರ ಬಾಯಾಗೂ ಒಂದು ಸುಮಾರು ಶಬ್ದ ಬರಂಗಿಲ್ಲ. ದಯಮಾಡಿ ಕೇಳಿ ಬಂಧುಗಳು.